ಬೇರೆ ಹೋದ್ರೆ ಅವರು ಮಗನ್ನ ಕಳ್ಸೋದು ಇಲ್ಲ, ಉಳಿಸೋದು ಇಲ್ಲ. ಅಮ್ಮ, ಹಾಗೆಲ್ಲ ಏನೂ ಆಗೋದು ಬೇಡ. 5 ಲಕ್ಷ ರೂಪಾಯಿ ತಗೊಂಡು ಹೋಗಿಬಿಡಿ. ನಾನೇ ತಗೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಬರ್ತೀನಿ. ಕರೆಕ್ಟ್? ಈ ಬಿಂದು ಏನೋ ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ. ಇನ್ನಾನು ಸುಮ್ಮನೆ ಇರಬಾರ್ದು, ಏನಾದರೂ ಮಾಡಲೇಬೇಕು. ಅಮೃತ, ಇವರು ಅಶೋಕ್ ಕುಮಾರ್ ಅಂತ. ನಮಸ್ಕಾರ ಸರ್. ಹಲೋ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ವಿ, ಕ್ಲಾಸ್ಮೇಟ್ಸ್ ಕೂಡ ಆಗಿದ್ವಿ. SP ಆಗಿದ್ದಾರೆ. ಈಗ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿ ಇಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಅವರೇ ನನ್ನನ್ನು ಗುರ್ತು ಹಿಡಿದು ಮಾತಾಡಿಸಿದ್ದು. ನನಗೂ ವಾಸಂತಿ ಇಲ್ಲೇ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಗಂಡನ ಜೊತೆ ಬೇರೆ ಯಾವುದೋ ಊರಲ್ಲಿ ಸೆಟ್ಲ್ ಆಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಸರ್, ವಾಸಂತಿ ನಿಮಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ದೀನಿ ಅಂತ ಹೇಳಿದ್ಲು. ಹೇಳಿದ್ದಾರೆ? ಖಂಡಿತ ನಿಮ್ಮಿಂದ ಹೆಲ್ಪ್ ಸಿಗುತ್ತೆ, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನಂಬಿ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ನನ್ನಿಂದ ಆಗೋ ಹೆಲ್ಪು ನನ್ನ ಡ್ಯೂಟಿ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ. ನಿಮ್ಮ ಕಂಪ್ನಿ MD ಸೂರ್ಯಪ್ರಕಾಶ್ ನಾಪತ್ತೆ ಆಗಿರೋ ಡೀಟೇಲ್ಸು, ಫೈಲ್ಸು ಎಲ್ಲ ನೋಡಿದ್ದೀನಿ. ಆ ವಿಷಯದ ಬಗ್ಗೆ ನೀವು ನನ್ನ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀರಾ. ಗುಡ್, ಐ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ವೆಲ್ಕಮ್. ಸರ್, ಆ್ಯಕ್ಚುಲಿ ನೆನ್ನೆ ಏನಾಯಿತು ಅಂದರೆ ಸೂರ್ಯಪ್ರಕಾಶ್ ಅವರು ನಮ್ಮ ಮನೆಗೆ ಬೆಳಗ್ಗೆ ಫೋನ್ ಮಾಡಿದರು ಸರ್. ನನ್ನನ್ನು ಯಾರೋ ಹಿಡಿದಿಟ್ಟಿದ್ದಾರೆ, 5 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ನನ್ನನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಅಡ್ರೆಸ್ಸು ಕೊಟ್ಟರು ಸರ್. ನಾನು ಈ ವಿಷಯನ ಸೂರ್ಯಪ್ರಕಾಶ್ ಅವ್ರ ತಾಯಿಗೆ ತಿಳಿಸಿ ಅಲ್ಲಿಂದ ಸೀದಾ ಬ್ಯಾಂಕಿಗೆ ಹೋಗಿ ಕ್ಯಾಶ್ನ ಡ್ರಾ ಮಾಡ್ಕೊಂಡು ಬರ್ತಾ ಇದ್ದೆ. ದಾರಿಲಿ ಬಿಂದು ಅಂತ ಸರ್. ಈಗ ಸೂರ್ಯಪ್ರಕಾಶ್ ಅವ್ರು ಹೋದ್ಮೇಲೆ ಅವರೇ ನಮ್ಮ ಕಂಪನಿನ ನೋಡ್ಕೊಳ್ತಾ ಇದ್ದಾರೆ. ಅವ್ರು ಅಡ್ಡ ಹಾಕಿ ಆಫೀಸ್ ಹಣನ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದೆಯಾ, ಯಾತಕ್ಕೆ ತೊಗೊಂಡು ಹೋಗ್ತಾ ಇದೆಯಾ, ಕಾರಣ ಹೇಳಿಲ್ಲ ಅಂದರೆ ಬಿಡಲ್ಲ ಅಂತ ತುಂಬಾ ಪ್ರೆಷರ್ ಹಾಕಿದ್ರು ಸರ್. ನಾನೆಲ್ಲ ವಿಷಯನೂ ಹೇಳಿ ಅವ್ರ ಕೈಗೆ ಹಣ ಕೊಟ್ಬಿಟ್ಟೆ. ಅವರು ನಾನೇ ಈ ಹಣನ ತೊಗೊಂಡು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು ಸರ್. ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಬಂದರು. ನೋಡಿದ್ರೆ ಆ ಕಿಡ್ನ್ಯಾಪರ್ಸು ಇನ್ನೂ 5 ಲಕ್ಷನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದನ್ನು ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಸೂರ್ಯಪ್ರಕಾಶ್ ಅವ್ರನ್ನ ಜೀವಂತವಾಗಿ ಉಳಿಸಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಸರ್. ಯಾಕೋ ಅವ್ರ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ ಸರ್. ಯಾಕೆಂದರೆ ಶಿ ಈಸ್ ಬೇಸಿಕ್ಲಿ ಫ್ರಮ್ US. ಅವ್ರ ಲೈಫ್ ಸ್ಟೈಲು ತುಂಬ ಪಾಶ್ ಆಗಿದೆ ಸರ್. ಶಿ ಈಸ್ ವೆರಿ ಮಚ್ ಆ್ಯರೋಗೆಂಟ್ ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಸರ್. ಈ ಹಣನೂ ಅವರೆಲ್ಲಿ ಕಿಡ್ನ್ಯಾಪರ್ಸಿಗೆ ಕೊಡದೆ ಖರ್ಚು ಮಾಡ್ಕೊಂಡಿಲ್ಲ ಅಂತ ಒಂದು ಸಣ್ಣ ಅನುಮಾನ ಸರ್. ಕಿಡ್ನ್ಯಾಪರ್ಸು ಅವ್ರಿಗೆ ಬರಬೇಕಾಗಿರೋ ಹಣ ಬರಲಿಲ್ಲ ಅಂತ ಸೂರ್ಯಪ್ರಕಾಶ್ ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತ ತುಂಬ ಭಯ ಆಗ್ತಿದೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಡೂ ಸಮಥಿಂಗ್ ಸರ್. ಹೌದು ಅಶೋಕ್, ನಮಗೆ ತುಂಬಾ ಆತಂಕ ಆಗ್ತಿದೆ. ಈ ಸೂರ್ಯಪ್ರಕಾಶ್ ಫೋನ್ ಮಾಡಿದ್ರಲ್ಲ, ಆ ನಂಬರ್ ಏನಾದರೂ ನಿಮ್ಮ ಟೆಲಿಫೋನ್ ಇನ್ಸ್ಟ್ರೂಮೆಂಟ್ ಮೇಲೆ ಡಿಸ್ಪ್ಲೇ ಆಗಿದೆಯಾ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಇರುವಂಥ ಇನ್ಸ್ಟ್ರೂಮೆಂಟ್ ಇಲ್ಲ ಸರ್. ನಿಮ್ಮ ಮನೆ ನಂಬರ್ ಏನು? 28650001 ಸರ್. 28650001. ಹಲೋ, ವೇಲುಸ್ವಾಮಿ.
ಹಾಂ ನಾನೇ. ಈ ನಂಬರ್ ನೋಟ್ ಮಾಡ್ಕೊ, 28650001. ಎಸ್, ಈ ನಂಬರ್ಗೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಇನ್ಕಮಿಂಗ್ ಕಾಲ್ಸ್ ಕಂಪ್ಲೀಟ್ ಲಿಸ್ಟ್ ನನಗೆ ಬೇಕು. ಓಕೆ, ಫಾಸ್ಟ್. ಆಮೇಲೆ ಇಮಿಡಿಯೇಟ್ ಆಗಿ ಈ ಫೋನ್ನ ಟ್ಯಾಪ್ ಮಾಡು. ಓಕೆ, ಕ್ಲಿಯರ್? ಓಕೆ, ಕೀಪ್ ಇನ್ ಟಚ್, ರೈಟ್? ಮತ್ತೆ ಸೂರ್ಯಪ್ರಕಾಶ್ ಅವರು ಫೋನ್ ಮಾಡಿದ್ರಾ? ಇಲ್ಲ ಸರ್, ನಮ್ಗೆ ಯಾರಿಗೂ ಫೋನ್ ಮಾಡಿಲ್ಲ. ಮತ್ತೆ ಕಿಡ್ನಾಪರ್ಸ್? ಇಲ್ಲ ಸರ್. ಸೂರ್ಯಪ್ರಕಾಶ್ ಫೋನ್ ಮಾಡಿದಾಗ ಅಡ್ರೆಸ್ ಏನಾದ್ರು ಹೇಳಿದ್ರಾ? ಅದನ್ನ ಬಿಂದು ಕಿತ್ಕೊಂಡು ಹೊರಟೋದ್ರು. ಈ ಬಿಂದು ಮತ್ತೆ 5 ಲಕ್ಷ ರೂಪಾಯಿ ತಗೊಂಡು ಹೋಗೋದು ಯಾವಾಗ? ನಾಳೆ ತಗೊಂಡು ಹೋಗ್ಬೋದು ಸರ್. ಈ ಬಿಂದು ಮನೆ ಎಲ್ಲಿ ಬರುತ್ತೆ ಸರ್? ನಂಬರ್ 315th ಕ್ರಾಸ್, ಡಾಲರ್ಸ್ ಕಾಲೋನಿ ಸರ್. ಬಿಂದು, ಈ ಸಲ ನಮ್ಮ ಸೂರಿನ ನೀನು ಖಂಡಿತ ಕರ್ಕೊಂಡು ಬಂದೇ ಬರ್ತೀಯ ಅಂತ ನಾನು ನಂಬಿದ್ದೀನಮ್ಮ. ಅದೇ ನಿಮ್ಮ ಮಗ ಸೂರ್ಯಪ್ರಕಾಶ್ ವಾಪಸ್ ಬರಬೇಕು ಅಂತ ನೀವೆಷ್ಟು ಆಸೆ ಪಡ್ತಾ ಇದ್ದೀರೋ, ನಾನು ಕೂಡ ಅಷ್ಟೇ ಆಸೆ ಪಟ್ಟು ಈ ಕೆಲಸನ ಮಾಡ್ತಾ ಇದ್ದೇನೆ. ಈ ಸಲ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತ ಹೇಳು. ಡೋಂಟ್ ವರಿ ಮಮ್ಮಿ, ನನ್ನ ಪ್ರಾಣ ಬೇಕಾದ್ರೂ ತಗೋ. ಸೂರ್ಯಪ್ರಕಾಶ್ನ ಮಾತ್ರ ಕಳ್ಸ್ಕೊಟ್ಟು, ಆದ್ರೆ ದುಡ್ಡನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೀನಿ. ಬರ್ಲಾ? ಸುಳ್ಳು ಹೇಳ್ತಾಳೋ ನಿಜ ಹೇಳ್ತಾಳೋ ಒಂದು ಗೊತ್ತಾಗ್ತಾ ಇಲ್ಲ. ತೂತಿನ ದೋಣಿಯಲ್ಲಿ ಕೂತಿರೋರಿಗೆ ಅಂಬಿಗನ ಭರವಸೆನೇ ವೇದವಾಕ್ಯ. ಬೆಳಕು ಮುಟ್ಟಿಸ್ತೀನಿ ಅಂತ ಅವನು ಹೇಳುವಾಗ ಎಲ್ಲರೂ ನಂಬಲೇಬೇಕಲ್ಲ.
ಅಮೃತ ದುಡ್ಡು ತಂದು ಕೊಟ್ಲ ಅಂತ ಸೂರ್ಯಪ್ರಕಾಶ್ ರಾತ್ರಿ ಎಲ್ಲ ಒಂದೇ ಗಾನ ಬಜಾಯಿಸ್ತಾ ಇದ್ದ. ಅವಳಿನ್ನೂ ತಂದು ಕೊಟ್ಟಿಲ್ಲ ಅಂತ ಸಮಾಧಾನ ಮಾಡಿದ್ವಿ. ಅಮೃತ ಒಳ್ಳೇದಾಯ್ತು. ಈಗ ನಾನು ನಿನಗೆ ದುಡ್ಡನ್ನು ತಂದು ಕೊಟ್ಟಿದ್ದೀನಿ. ಮುಂದೆ ನೀನು ಏನು ಮಾಡಬೇಕು ಅಂತ ಗೊತ್ತಲ್ಲ? ಗೊತ್ತಿದೆ ಬಿಡ್ರಿ, ಸೂರ್ಯಪ್ರಕಾಶ್ ಅಂತ ತುಂಬ ಅನ್ಸ್ಕೊತಾನೆ. ಅದು ಯಾವ ದೊಡ್ಡ ಕೆಲಸ? ಹಾಗೆ ನನಗೂ ಸ್ವಲ್ಪ ಗಾಯ ಆಗಬೇಕು. ಯಾಕೆ ಹೇಳು? ಸೂರ್ಯಪ್ರಕಾಶ್ ಬಿಡುಗಡೆಗೆ 2ನೇ ಸಲ ದುಡ್ಡನ್ನ ತಗೊಂಡು ಹೋಗಿ ಕೊಟ್ರು. ಅವರು ದುಡ್ಡನ್ನ ಇಸ್ಕೊಂಡು ಸೂರ್ಯಪ್ರಕಾಶ್ನ ಬಿಡದೆ ಶೂಟ್ ಮಾಡುವಾಗ ನಾನು ಅವ್ರನ್ನ ಕಾಪಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಆಗ ಈ ಗಾಯ ಆಯ್ತು ಅಂತ ಪೇಪರ್ನವ್ರಿಗೆ, ಮೀಡಿಯಾದವ್ರಿಗೆ, ಟಿವಿನವ್ರಿಗೆ, ನಮ್ಮ ಫ್ಯಾಮಿಲಿಯವ್ರಿಗೆ ಸಾಕ್ಷಿ ಹೇಳ್ಬೇಕಾಗತ್ತೆ. ನಾನೇನೋ ನೀನು ಬರೀ ಕಿಲಾಡಿ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಇಂಟರ್ನ್ಯಾಷನಲ್ ಕಿಲಾಡಿ ಇದ್ದಂಗೆ ಇದೆಯಾ?